ನೇಪಾಳ ನರಕ, ಸತ್ತವರೆಷ್ಟು ಉಳಿದವರೆಷ್ಟು, ನೂರಾರು ಶವ, ಎಲ್ಲೆಲ್ಲೂ ಮಣ್ಣು, ಮತ್ತೆ ಪ್ರವಾಹದ ಎಚ್ಚರಿಕೆ. ಎಷ್ಟು ಜನ ಭಾರತೀಯರು ನಾಪತ್ತೆ? ಕನ್ನಡಿಗರ ರಕ್ಷಣಾ ಕಾರ್ಯ ಹೇಗಿದೆ? ನೇಪಾಳ ನರಕ. ನೇಪಾಳದಲ್ಲಿ ಸಂಭವಿಸಿರುವಂತಹ ಜಲಪ್ರಳಯ ಇಡೀ ವಿಶ್ವವೇ ನಲುಗಿ ಹೋಗಿದೆ. ಯಾಕೆಂದ್ರೆ ಅಲ್ಲಿ ನೋಡಿರುವಂತಹ ದೃಶ್ಯಾವಳಿಗಳು, ಸಾವನ್ನಪ್ತಾ ಇರುವಂತಹ ಸಂಖ್ಯೆ, ನಾಪತ್ತೆ ಆಗಿರುವಂತವರ ಸಂಖ್ಯೆ, ಆ ಪ್ರಕೃತಿ ವಿಕೋಪ ಎಲ್ರಿಗೂ ಒಂದು ಕ್ಷಣ ಮೈ ಜುಮ್ಮನ್ಸುತ್ತೆ. ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ ಸಾವಿನ ಸಂಖ್ಯೆ. ಈವರೆಗೂ 469 ಮಂದಿ ಸಾವನ್ನಪ್ಪಿದ್ದಾರೆ. 1600ಕ್ಕೂ ಹೆಚ್ಚು ಜನ ನಾಪತ್ತೆ ಆಗಿದ್ದಾರೆ. ಭೀಕರ ಪ್ರವಾಹಕ್ಕೆ ಕೊಚ್ಚಿ ಹೋಗಿರುವಂಥದ್ದು ಹಲವು ಗ್ರಾಮಗಳು. ನೇಪಾಳದಲ್ಲಿ ಕೊಚ್ಚಿ ಹೋಗಿವೆ ಮನೆ, ಸೇತುವೆ, ರಸ್ತೆಗಳು, ಏನೂ ಉಳಿದಿಲ್ಲ. ಯಾರ್ಯಾರು ಸಿಗ್ತಾರೆ ಅವರನ್ನ ರಕ್ಷಣೆ ಮಾಡುವಂತ ಕೆಲಸ ಆಗ್ತಾ ಇದೆ. ಕೆಸರುಮಯ ಆಗೋಗಿರುವಂಥದ್ದು. ಸೊ ಹೀಗಾಗಿ ರಕ್ಷಣಾ ಕಾರ್ಯಕ್ಕೂ ಕೂಡ ದೊಡ್ಡ ಪ್ರಾಬ್ಲಮ್ ಆಗಿದೆ. ಯಾಕೆಂದ್ರೆ ಯಾವ ರೋಡು ಇಲ್ಲ, ಯಾವ ಸೇತುವೆನೂ ಇಲ್ಲ, ರೀಚ್ ಆಗ್ಲಿಕ್ಕೂ ಕಷ್ಟ, ವೆಹಿಕಲ್ಗಳು ಹೋಗೋದು ಕಷ್ಟ. ನೇಪಾಳದಲ್ಲಿ 290 ಮಂದಿ ಭಾರತೀಯರು ನಾಪತ್ತೆ ಆಗಿದ್ದಾರೆ. ಕೆಸರು ಮತ್ತು ನೀರಿನ ನಡುವೆ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ನಾಪತ್ತೆ ಆದವರಿಗಾಗಿ ರಕ್ಷಣಾ ತಂಡಗಳಿಂದ ಶೋಧವನ್ನ ಮಾಡಲಾಗ್ತಾ ಇದೆ. ನೇಪಾಳದಲ್ಲಿ ಮತ್ತೊಂದು ಪ್ರವಾಹದ ಭೀತಿ ಎದುರಾಗಿರುವಂಥದ್ದು. ಬೋಟೆಕೋಶಿ ನದಿ ಹರಿವಿಗೆ ಅವಶೇಷಗಳ ತಡೆ. ಹೊಸ ಸರೋವರ ನಿರ್ಮಾಣ ಆಗಿದ್ದು ಒಡೆಯುವಂತ ಭೀತಿ ಎದುರಾಗಿದೆ. ಅಲ್ಲಿ ಅವಶೇಷಗಳೆಲ್ಲವೂ ಕೂಡ ಆ ಡ್ಯಾಮಿಗೆ ಬಂದು ಸೇರ್ಕೊಂಡಿರುವಂತ ಹಿನ್ನೆಲೆಯಲ್ಲಿ ಆ ನೀರು ಬರ್ತಾ ಇದೆಯಲ್ಲ, ಸೊ ಹೀಗಾಗಿ ಆ ಡ್ಯಾಮ್ ಮತ್ತೊಮ್ಮೆ ಒಡ್ಕೊಳ್ಳುವಂತ ಚಾನ್ಸಸ್ ಇದೆ. ಡ್ಯಾಮ್ ಏನಾದ್ರೂ ಒಡ್ಕೊಂಡ್ರೆ ಮತ್ತೊಂದು ಸುತ್ತಿನ ಪ್ರವಾಹ. ಈಗ ಆಲ್ರೆಡಿ ದೊಡ್ಡ ಹೊಡೆತ ತಿಂದಿರುವಂಥದ್ದು ನೇಪಾಳ. ಅದರ ಜೊತೆಗೆ ಆ ಡ್ಯಾಮ್ ಹೊಡೆಯುವಂತ ಭೀತಿ ಇರುವಂತ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಆತಂಕ ಮನೆ ಮಾಡಿದೆ. ಅಲ್ಲೊಂದು ಗ್ರಾಮಗಳಿದ್ವಾ ಅಂತ ಅನ್ಸುತ್ತೆ. ಸುಮಾರು 10 ಗ್ರಾಮಗಳು ಸರ್ವನಾಶ ಆಗೋಗಿದೆ. ಲಿಟ್ರಲಿ ಅಲ್ಲೊಂದು ಗ್ರಾಮ ಇತ್ತ ಅನ್ನುವಂಥದ್ದನ್ನ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಒಂಥರ ಫೀಲ್ಡ್ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆ ಲೆವೆಲ್ಗೆ ಮನೆ ಮಠ ಎಲ್ಲ ಕಳ್ಕೊಂಡಿದ್ದಾರೆ ಜನ. ಕ್ಷಣಾರ್ಧದಲ್ಲೋಯ್ತು ಜೀವನ. ನೇಪಾಳದಲ್ಲಿ ಬೆಂಗಳೂರಿನ 5 ನಾಪತ್ತೆ ಆಗಿದ್ದಾರೆ. ಮಾನಸ ಸರೋವರ ಯಾತ್ರೆಗೆ ಹೋಗಿದ್ದಂಥವರು ನಾಪತ್ತೆ ಆಗಿದ್ದಾರೆ. ಅಮೆರಿಕದಲ್ಲಿ ನೆಲೆಸಿದ್ದಂಥ ಬೆಂಗಳೂರಿಗರು ನಾಪತ್ತೆ ಆಗಿರುವಂಥದ್ದು. ಅಮೆರಿಕದಲ್ಲಿ ನೆಲೆಸಿದ್ರು, ಅದಾದ್ಮೇಲೆ ಕೈಲಾಸ ಮಾನಸ ಸರೋವರ ಯಾತ್ರೆಗೆ ಬಂದಿದ್ರು. ಶ್ರೀನಿವಾಸ್, ಕೇಶವರಾವ್, ಕೀರ್ತಿ, ಆಚಾರ್ಯ, ಸುಧೀಂದ್ರ ಮತ್ತು ವೆಂಕಟ್ ನಾಪತ್ತೆ ಆದಂಥವರು ಅಮೆರಿಕದಿಂದ ಬಂದು ನೇಪಾಳಕ್ಕೆ ಹೋಗಿದ್ರು. ಅಮೆರಿಕದಿಂದ ನೇಪಾಳಕ್ಕೆ ಬಂದಿದ್ರು. ಆದ್ರೆ ಈಗ ಸಂಪರ್ಕಕ್ಕೆ ಸಿಗದೆ ಹೆಚ್ಚಾಗ್ತಾ ಇರುವಂಥದ್ದು ಆತಂಕ. ರಾಜ್ಯ ವಿಪತ್ತು ನಿರ್ವಹಣಾ ಭಾಗಕ್ಕೆ ಸ್ನೇಹಿತರು ಕರೆಯನ್ನ ಮಾಡ್ತಾ ಇದ್ದಾರೆ. ಸಿಎಂ ಕಚೇರಿಗೂ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡಲಾಗ್ತಾ ಇದೆ. ಬಟ್ ಅವರ ಬಗ್ಗೆ ಮಾಹಿತಿ ಸಿಗ್ತಾ ಇಲ್ಲ. ಯಾಕೆಂದ್ರೆ ಒಂದಿನ ಮಾಹಿತಿ ಸಿಕ್ಕಿಲ್ಲ ಅಂದ್ರೆ ಓಕೆ. ಯಾಕೆಂದ್ರೆ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಯಾರು ಸಿಗ್ತಾ ಇಲ್ಲ, ನೆಟ್ವರ್ಕ್ ಇಲ್ಲ, ರಕ್ಷಣಾ ಪಡೆಯೋರು ಸಂಪರ್ಕ ಸಿಗ್ತಾ ಇಲ್ಲ ಅನ್ನೋದಾದ್ರೆ ಓಕೆ. ಬಟ್ 2 ದಿನ ಆದರೂ ಕೂಡ ಸಂಪರ್ಕಕ್ಕೆ ಸಿಗದೇ ಇರುವಂಥದ್ದು ಸಹಜವಾಗಿ ಆತಂಕವನ್ನ ಜಾಸ್ತಿ ಮಾಡುತ್ತೆ. ಯಾಕೆಂದ್ರೆ ಯಾವುದಾದ್ರೂ ಫೋನ್ ನಂಬರ್ ಇಂದ ಕಾಲ್ ಮಾಡ್ಬೋದಿತ್ತಲ್ಲ, ಅಥವಾ ಅಲ್ಲಿರುವಂಥ ರಕ್ಷಣಾ ಪಡೆಗಳ ಮುಖಾಂತರನಾದ್ರೂ ಇಂಥವ್ರು ಇಲ್ಲಿ ಬಂದಿದ್ದಾರೆ, ಇಲ್ಲಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗ್ಬೇಕಾಗಿತ್ತಲ್ಲ, ಸಿಗ್ತಾ ಇಲ್ಲ. ಸೊ ಹೀಗಾಗಿ ಅವ್ರ ಕುಟುಂಬದಲ್ಲಿ ಆತಂಕ ಮನೆ ಮಾಡಿರುವಂಥದ್ದು. ಒಂದ್ ಕಡೆ 470 ಜನ ಸಾವನ್ನಪ್ಪಿದ್ರೆ ಇಲ್ಲಿ ತುಂಬಾ ಆತಂಕ ಪಡಬೇಕಾಗಿರುವಂತ ವಿಚಾರ ಅಂದ್ರೆ 1,500ಕ್ಕೂ ಹೆಚ್ಚು ಜನ ನಾಪತ್ತೆ ಆಗಿರುವಂತವ್ರು. 1,500ಕ್ಕೂ ಹೆಚ್ಚು ಜನ ನಾಪತ್ತೆ ಆಗಿದ್ದಾರೆ. ಈ 470 ಸಾವಿದೆಯಲ್ಲ, ಅದು ಬಾಡಿಗಳು ಸಿಕ್ಕಿರುವಂತ ಆಧಾರದಲ್ಲಿ ಹೇಳಲಾಗ್ತಾ ಇರುವಂತದ್ದು. ಆದ್ರೆ ನಾಪತ್ತೆ ಆಗಿರುವಂತವ್ರು ಎಲ್ಲಿದ್ದಾರೆ, ಏನಿದ್ದಾರೆ, ಬದುಕಿದಾರ ಇಲ್ಲವಾ, ಇದು ಸಹಜವಾಗಿ ಆತಂಕ ಇದೆ. ನೇಪಾಳ ನೆಲೆಯಲ್ಲಿ ಸಿಲುಕಿರುವಂತ ಕನ್ನಡಿಗರು, ಆ ನೆರೆಯಲ್ಲಿ ಸಾಕಷ್ಟು ಜನ ಸಿಕ್ಕಾಕೊಂಡಿದ್ದಾರೆ. ಹಾವೇರಿ ಮೂಲದ 15 ಪ್ರವಾಸಿಗರು ಸುರಕ್ಷಿತವಾಗಿದ್ದಾರೆ. ರಟ್ಟಿಹಳ್ಳಿಯವರು. ಸೊನೌಲಿ ಗಡಿಯಲ್ಲಿರುವಂತಹ ಹಾವೇರಿಯ 15 ಮಂದಿ ಪೋಖರಾದಿಂದ ಬಸ್ ಮೂಲಕ ಸೊನೌಲಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಸೊನೌಲಿ ಗಡಿಯಲ್ಲಿ ತಪಾಸಣೆ ಪೂರ್ಣಗೊಂಡಿದೆ. ಸೊನೌಲಿ ಗಡಿ ಮೂಲಕ ಭಾರತವನ್ನ ಪ್ರವೇಶ ಮಾಡ್ತಾ ಇದೆ. ಉತ್ತರ ಪ್ರದೇಶದ ಗೋರಖ್ಪುರದತ್ತ ತಂಡ ಬರ್ತಾ ಇದೆ. ಪ್ರವಾಹ ಹಿನ್ನೆಲೆಯಲ್ಲಿ ಪ್ರವಾಸವನ್ನು ಅರ್ಧಕ್ಕೆ ಮೊಟಕುಗೊಳಿಸಲಾಗಿದೆ. ಇನ್ನೇನು ಮಾಡ್ತಾರೆ ಹೇಳಿ? ಇಂಥ ಸಂದರ್ಭದಲ್ಲಿ ಯಾರಾದರೂ ಮತ್ತೆ ಪ್ರವಾಸವನ್ನ ಕೈಗೊಳ್ತಾರೆ ಈ ಟೈಮ್ನಲ್ಲಿ? ಸದ್ಯ ಜೀವ ಉಳ್ಕೊಳ್ತಲ್ಲಪ್ಪ, ದೇವ್ರು ಕಾಪಾಡ್ದ ಅಂತ ಅನ್ಕೊಬೇಕಷ್ಟೇ.
ಕಲಬುರಗಿಯ ಇಬ್ಬರು ಪ್ರಯಾಣಿಕರು ಸಹ ಸೇಫ್ ಆಗಿದ್ದಾರೆ. ನಿನ್ನೆ ಅಷ್ಟೇ ನಮಗೆ ಒಬ್ರು ಸಿಕ್ಕಿದ್ರು ಮಾತಾಡ್ಲಿಕ್ಕೆ. ಅವ್ರು ಹೇಳ್ತಾ ಇದ್ರು ಜಸ್ಟ್ 200 ಮೀಟರ್ ದೂರದಲ್ಲಿ ಆ ನರಕ ನೋಡಿದ್ದಾರೆ, ಆ ಭೀಕರ ಭೀಭತ್ಸ ದೃಶ್ಯವನ್ನ ನೋಡಿದ್ದಾರೆ. ನೇಪಾಳದಿಂದ ದೆಹಲಿಗೆ ಬಂದು ನಂತರ ಕಲಬುರಗಿಗೆ ಕಳಿಸ್ಕೊಡ್ಲಾಗುತ್ತೆ ಅವ್ರನ್ನ. ಕಲಬುರಗಿ ಪ್ರಯಾಣಿಕರ ಜೊತೆ ಸಿಎಂ ಕೂಡ ಮಾತನಾಡಿದ್ರು. ಇನ್ನು ಶಿವಮೊಗ್ಗ ಮೂಲದ 6 ಮಂದಿ ಪ್ರವಾಸಿಗರು ಸೇಫ್ ಆಗಿದ್ದಾರೆ. ನೇಪಾಳಕ್ಕೆ ಪ್ರವಾಸಕ್ಕೆ ತೆರಳಿದ್ದಂತ 6 ಮಂದಿ ಸುರಕ್ಷಿತವಾಗಿದ್ದಾರೆ. ಭದ್ರಾವತಿಯ ಇಬ್ಬರು, ಹೊಸನಗರದ ಇಬ್ಬರು ಸೇಫ್ ಆಗಿದ್ದಾರೆ. ಸದ್ಯ ಲುಂಬಿಣಿ ವನದಲ್ಲಿರುವಂತ ಪ್ರವಾಸಿಗರು, ಭದ್ರಾವತಿಯ ಇಬ್ರು, ಹೊಸನಗರದ ಇಬ್ರು, ಶಿವಮೊಗ್ಗದವರಿಬ್ರು, ಟೋಟಲಿ 6 ಜನ ಸದ್ಯ ಲುಂಬಿಣಿ ವನದಲ್ಲಿದ್ದಾರೆ. ಆ ಪ್ರವಾಸಿಗರು ಪ್ರವಾಸವನ್ನ ಮೊಟಕುಗೊಳಿಸಿ ಭಾರತಕ್ಕೆ ವಾಪಸ್ ಬರ್ತಾ ಇದ್ದಾರೆ. ನಾವು ಸುರಕ್ಷಿತವಾಗಿದ್ದೇವೆ ಅಂತ ಪ್ರವಾಸಿಗರಿಂದ ಮಾಹಿತಿ. ಮಾತಾಡಿದ್ರೆ ಸಾಕು ಸುರಕ್ಷಿತ ಆಗಿದ್ದಾರೆ ಅಂತ. ನೋಡಿ, ನಿಮಗೆ ತೋರಿಸ್ತಾ ಇದ್ವಿ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ನ್ಯೂಸ್ ಎಡಿಟರ್ ಆಗಿರುವಂತ ಡಾಕ್ಟರ್ ರಮೇಶ್ ಕುಮಾರ್ ಜೋಲ್ದಾಳ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಮೇಶ್, ನೋಡ್ತಾನೆ ಇದೀವಿ ನೇಪಾಳದಲ್ಲಿ ಏನೇನಾಯ್ತು ಅನ್ನುವಂಥದ್ರ ಬಗ್ಗೆ. ಬಟ್ ಈಗ ನಾಪತ್ತೆ ಆದಂತವರ ನಂಬರ್ ಇದೆಯಲ್ಲ, ಇದು ತುಂಬಾ ಆತಂಕಕ್ಕೆಡೆ ಮಾಡಿಕೊಡ್ತಾ ಇರುವಂತದ್ದು. ಸಾವಿನ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಒಂದಿನ ನಾಪತ್ತೆ ಆದಂತ ಸಂದರ್ಭದಲ್ಲಿ ನೆಟ್ವರ್ಕ್ ಇಲ್ಲ, ಯಾರು ಸಿಕ್ಕಿಲ್ಲ ಅಂತ ಹೇಳ್ಬೋದಿತ್ತು. ಬಟ್ 2ನೇ ದಿನನೂ ಕೂಡ ನಾಪತ್ತೆ ಆದವರ ಸಂಖ್ಯೆ ಜಾಸ್ತಿ ಆಗ್ತಾ ಇರುವಂತದ್ದು ಯಾವ ರೀತಿ ಆತಂಕ ಹೆಚ್ಚಿಸ್ತಾ ಇದೆ, ಮತ್ತೊಂದ್ ಕಡೆ ರಕ್ಷಣಾ ಕಾರ್ಯ ಯಾವ ರೀತಿಯಾಗಿ ನಡೀತಾ ಇದೆ? ಪೃಥ್ವಿ, ನೋಡಿ, ಕನ್ನಡಿಗರು 15 ಜನ ಪ್ಲಸ್ 5 ಜನ 20 ಜನ ಅಷ್ಟೇ ನಾಪತ್ತೆ ಆಗಿದ್ರು ಅಂತಕ್ಕಂಥದ್ದು ನಿನ್ನೆವರೆಗಿನ ಸುದ್ದಿ. ಸೊ ಇವಾಗ ಬೆಳಗ್ಗೆ ಬಂದಿದ್ದು ಶಿವಮೊಗ್ಗದವ್ರು ಒಂದು 6 ಜನ ಮಿಸ್ಸಿಂಗ್ ಆಗಿದ್ದಾರೆ ಅಂತಕ್ಕಂಥ ಸುದ್ದಿ. ಅಂದರೆ ಆ ಪ್ರವಾಹ ಬಂದಿರೋ ಸಮಯದಲ್ಲಿ ಭಯದಿಂದ ಎಲ್ಲೋ ಒಂದು ಕಡೆ ಓಡೋಗಿರ್ತಾರೆ, ಬೆಟ್ಟನೋ ಗುಡ್ಡನೋ ಕಾಡ್ಗೋ ಯಾವುದೋ ಒಂದು ಕಡೆ ಓಡೋಗಿರ್ತಾರೆ. ಸೊ ಅವ್ರಿಗೆ ಆ ಟೈಮಲ್ಲಿ ಮೊಬೈಲ್ ಸ್ವಿಚ್ ಆಫ್ ಆಗಿರ್ಬೋದು, ಮತ್ತೆಲ್ಲಾದರೂ ಅವ್ರಿಗೆ ಒಂದು ಸ್ವಲ್ಪ ಮೊಬೈಲ್ ಚಾರ್ಜ್ ಹಾಕೊಂಡಿರ್ಬೋದು, ಆಮೇಲೆ ಅವ್ರಿಗೆ ಸಂಪರ್ಕಕ್ಕೆ ಸಾಧ್ಯ ಆಗಿರ್ಬೋದು. ಅಂದರೆ ಈ ಥರದ ಕೇಸ್ಗಳು ನಾವೇನು 1500-600 ಜನ ಮಿಸ್ಸಿಂಗ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದೀವಿ. ಆ ಥರದ ಕೇಸ್ಗಳಲ್ಲಿ ಈಗ ಹೇಗೆ 6 ಜನ ಬಯಲಿಗೆ ಬಂದರು ಅಂದರೆ ಮಿಸ್ಸಿಂಗ್ ಆಗಿರೋದು, ಆ ಥರ ಅಪ್ಡೇಟ್ಸು ಇಡೀ ದಿನ ಇವತ್ತು ಸಿಗ್ಬೋದು, ನಾಳೆನೂ ಸಿಗ್ಬೋದು ಇರ್ತೀವಿ. ಅಂದರೆ ಎಕ್ಸಾಕ್ಟಾಗಿ ಮಿಸ್ಸಿಂಗ್ ಆಗಿರೋರಿಗೆ ಕನೆಕ್ಟಿವಿಟಿ ಪ್ರಾಬ್ಲಮ್ ಆಗಿರುತ್ತೆ, ಅಂದರೆ ಮೊಬೈಲ್ ಸಂಪರ್ಕ ಇರಲ್ಲ. ಆ ಕಾರಣಕ್ಕಾಗಿ ಅವರು ಮಿಸ್ಸಿಂಗ್ ಆಗಿರೋದ ಸುದ್ದಿಯನ್ನು ತಲುಪಿಸೋದಕ್ಕೆ ತಡವಾಗಿರುತ್ತೆ, ಒಂದು ಕಾರಣ. ಇನ್ನೊಂದು, ಪ್ರವಾಹ ಬಂದಾಗ ಓಡಿ ಹೋಗಿರ್ತಕ್ಕಂತಹ ಜನಕ್ಕೆ ಮತ್ತೆ ವಾಪಸ್ ಬರೋದಕ್ಕೆ ರಸ್ತೆನೇ ಇರೋದಿಲ್ಲ. ಎಲ್ಲ ಒಂದು ಸರೋವರನೋ ನದಿನೋ ದಾಟಿ ಬೆಟ್ಟ ಪ್ರದೇಶಗಳಿಗೆ ಅಥವಾ ಗುಡ್ಡದ ಕಡೆ ಓಡೋಗಿರ್ತಾರೆ. ಸೊ ಅವರಿಗೆ ವಾಪಸ್ ಬರೋದಕ್ಕೆ ಸಮಸ್ಯೆ ಆಗಿರುತ್ತೆ. ಹಾಗಾಗಿ ತುಂಬ ನೀರಿನ ಮಟ್ಟ ಇಳಿದಿರುತ್ತೆ, ಆದರೆ ಕೆಸರಿನ ಪ್ರಮಾಣ ಇರುತ್ತೆ, ಅದು ಅತಿ ದೊಡ್ಡದಾಗಿರುತ್ತೆ. ಹಾಗಾಗಿ ಮತ್ತೆ ಟ್ರೆಕ್ಕಿಂಗ್ ಹೋದವ್ರಿಗೆ, ಪ್ರವಾಸ ಬಂದವ್ರಿಗೆ ಏನಾಗುತ್ತೆ ಯೂಶಲಿ ಅಂದರೆ ಮಾರ್ಗಗಳು ಗೊತ್ತಾಗಲ್ಲ, ಎಲ್ಲ ಒಂದು ಕಡೆ ಸ್ಟ್ರಕ್ ಆಗಿರ್ತಾರೆ. ಹಾಗಾಗಿ ಅವರಿಗೆ ಯಾವ ದಿಕ್ಕಿಗೆ ಹೋಗಬೇಕು, ಏನು ಮಾಡಬೇಕು ಅಂತ ತೋಚಲ್ಲ. ಹಾಗಾಗಿ ಸಾಕಷ್ಟು ಜನ ಇಂಥ ಪ್ರದೇಶಗಳಲ್ಲಿ ಸ್ಟ್ರಕ್ ಆಗಿರ್ಬೋದು. ಅಂದರೆ ಬಹುತೇಕ ಈಗ 1,500ದಿಂದ 1,600 ಜನ ಅಂತ ಏನು ಹೇಳ್ತಿದ್ದಾರೆ, ಅಷ್ಟು ಜನರು ಕೂಡ ಮೋಸ್ಟ್ಲಿ ಇವತ್ತು 3ನೇ ದಿನ, ನಾಳೆ ಒಂದಿನ, ನಾಡಿದ್ದೊಂದಿನ ನೋಡ್ಬೋದು. ಯಾಕೆಂದರೆ ಬದುಕಿ ಬರೋವಂಥ ಚಾನ್ಸಸ್ ತುಂಬ ಅಂದರೆ ತುಂಬ ಕಡಿಮೆ ಇರುತ್ತೆ ಪೃಥ್ವಿ. ಯಾಕೆಂದರೆ 4-5 ದಿನ ನಿಮಗೆ ನೀರು ಮತ್ತು ಆಹಾರ ಇಲ್ಲದೆ ಬದುಕೋದು ತುಂಬ ಕಷ್ಟ. ಮತ್ತು ನಾನು ಬೆಳಗ್ಗೆ ಹೇಳ್ತಾ ಇದ್ದೆ, ಸುಮಾರು ಒಂದು 35-40 ಅಡಿ ಎತ್ತರಕ್ಕೆ ನೀರಿನ ಮಟ್ಟ ನದಿಗಳಲ್ಲಿ, ಸರೋವರಗಳಲ್ಲಿ ಏರ್ ಬಂದಿದ್ದು. 35-40 ಅಡಿ ನೀರಿನ ಮಟ್ಟ ಅಂದರೆ ಅದರಲ್ಲಿ ಸುಮಾರು ಒಂದು 10 ಅಡಿ ಕೆಸರು, ಕಲ್ಲು, ಏನೋ ಹಿಮಗಡ್ಡೆ ಬಿದ್ದಿರ್ತಕ್ಕಂಥದ್ದು. ಸುಮಾರು 17,000 ಅಡಿ, 5,200 ಮೀಟರ್ ಎತ್ತರದಿಂದ ಹಿಮಗುಡ್ಡಗಳು ಸರೋವರ ಮತ್ತು ನದಿಗಳಲ್ಲಿ ಬಿದ್ದಿರ್ತಕ್ಕಂಥದ್ದು. ಆ ಪ್ರಮಾಣದಲ್ಲಿ ಅತಿ ಎತ್ತರದಿಂದ ಬಿದ್ದಿರೋ ಕಾರಣಕ್ಕೆ ಏಕಕಾಲಕ್ಕೆ 2 ನದಿಗಳಲ್ಲಿ ಪ್ರವಾಹದ ಮಟ್ಟ ದೊಡ್ಡ ಮಟ್ಟಕ್ಕೆ ಬಂದಿರತಕ್ಕಂಥದ್ದು. ಹೀಗಾಗಿ ಕಂಪ್ಲೀಟಾಗಿ ಸುಮಾರು 200 ಕಿಲೋಮೀಟರ್ 2 ನದಿಗಳ ಅಕ್ಕಪಕ್ಕದಲ್ಲಿ ಏನು 10-6 ಹಳ್ಳಿಗಳಿತ್ತು. ಮತ್ತು ಅಷ್ಟು ಕೂಡ ವೈಟ್ ವಾಶ್ ಆಗಿರ್ತಕ್ಕಂಥದ್ದು. ನಾವು ಮೇಲ್ನೋಟಕ್ಕೆ ನೋಡಿದ್ರೆ ಪೃಥ್ವಿ, ಹೈಡ್ರೋ ಪವರ್ ಪ್ರಾಜೆಕ್ಟ್ಗಳು ಮಾಡಿದ್ದಾರೆ. ಆ ಹಿಮಾಲಯ ಪರ್ವತ ಶ್ರೇಣಿಯ ಭಾಗದಲ್ಲಿ ತುಂಬ ನದಿಗಳಿರೋ ಕಾರಣ ಹೈಡ್ರೋ ಪವರ್ ಪ್ಲಾಂಟ್ಗಳಿದೆ. ಈ ಪವರ್ ಪ್ಲಾಂಟ್ಗಳನ್ನು ಮಾಡಬೇಕಾದ್ರೆ ನಾವು ಒಂದಿಷ್ಟು ಕಾಮಗಾರಿಗಳು ನಡೆಯುತ್ತೆ. ಈಗ ಹೈವೇ ಮಾಡಬೇಕಾಗುತ್ತೆ, ಪವರ್ ಪ್ಲಾಂಟ್ಗೆ ಕನೆಕ್ಟಿವಿಟಿಗೆ ಒಂದಿಷ್ಟು ಟನಲ್ ಮಾಡಬೇಕಾಗುತ್ತೆ, ಮಾರ್ಗಗಳನ್ನ ಮಾಡ್ತಾರೆ, ರಸ್ತೆ ಮಾಡ್ತಾರೆ. ಮತ್ತು ಈ ಮೊಬೈಲ್ ಟವರ್ಗಳನ್ನ ಫಿಕ್ಸೇಷನ್ ಮಾಡೋದಕ್ಕೆ ಕೂಡ ಒಂದಿಷ್ಟು ವೆಹಿಕಲ್ ಮೂವ್ಮೆಂಟ್ಸ್ ಇರುತ್ತೆ. ಹೀಗಾಗಿ ಸಾಕಷ್ಟು ಕಾಮಗಾರಿಗಳು ನಡೆದಿರುತ್ತೆ. ಇಂಥ ಸಂದರ್ಭದಲ್ಲಿ ರೋಡನ್ನು ಅಗೆಯುವಂಥದ್ದು, ಸುರಂಗಗಳು ಮಾಡೋಂಥಕ್ಕಂಥದ್ದು, ಮತ್ತು ಡ್ರಿಲ್ ಮಾಡ್ತಕ್ಕಂಥದ್ದು, ಈ ಥರದ ಕೆಲಸ ಕಾರ್ಯಗಳನ್ನ ಮಾಡಿದಾಗ ಸಾಮಾನ್ಯವಾಗಿ ಬೆಟ್ಟದ ಬುಡದಲ್ಲಿ ಒಂದಿಷ್ಟು ಡ್ರಿಲ್ ಮಾಡಿದಾಗ ಸಾಮಾನ್ಯವಾಗಿ ಏನು ಹಿಮಗಡ್ಡೆಗಳಿರುತ್ತೆ ಅಥವಾ ಬೆಟ್ಟದ ಪ್ರದೇಶಗಳಿರುತ್ತೆ, ಒಂದಿಷ್ಟು ಶೇಕ್ ಆಗಿರುತ್ತೆ. ಮತ್ತು ಏನು ಕೋಟ್ಯಾಂತರ ವರ್ಷಗಳ ಕಾಲ ಹಿಮಗಡ್ಡೆಗಳು ಸ್ಟಾಕ್ ಆಗಿರ್ತಕ್ಕಂಥದ್ದು, ಇದು ಬೆಳೆದು ಬಂದಿರತಕ್ಕಂಥದ್ದು. ಹೀಗಾಗಿ ಸಾಕಷ್ಟು ಮಳೆ, ಗಾಳಿ ಮತ್ತು ಬಿಸಿಲು, ಹವಾಮಾನ ವೈಪರೀತ್ಯದಿಂದಾಗಿ ಮಂಜುಗಡ್ಡೆಗಳು ನಿಧಾನವಾಗಿ ಕರಗ್ತಾ ಬಂದಿರುತ್ತೆ. ತುಂಬ ಮಳೆ ಆಗಿರೋದ್ರಿಂದ ಕೂಡ ಏನೋ ಬೆಟ್ಟ ಒಂದು ರೀತಿಯ ಸಡಿಲಾಗಿರುತ್ತೆ. ಹೀಗಾಗಿ ಏನು ಟನ್ಗಟ್ಟಲೆ ಭಾರದ ಮಂಜುಗಡ್ಡೆಗಳು ಬಿದ್ದಾಗ ಏಕಾಏಕಿ ಈ ರೀತಿ ಹಿಮಗಡ್ಡೆಗಳು ಕುಸಿದು, ನೀರ್ಗಲ್ಲುಗಳು ಕುಸಿದು ನದಿಗೆ ಬಿದ್ದಿರ್ತಕ್ಕಂಥದ್ದು. ಹೀಗಾಗಿ ಏಕಕಾಲಕ್ಕೆ ಬೆಟ್ಟಗಳು ಕುಸಿದಕ್ಕೆ ಕಾರಣ ಇಲ್ಲ, ಅಂದರೆ ಸಾಧ್ಯತೆ ಇಲ್ಲ. ಸಾಕಷ್ಟು ವರ್ಷಗಳ ಕಾಲ ಇದು ಮಳೆ ಗಾಳಿಗೆ ನೆಂದಿರೋದ್ರಿಂದ ಬೆಟ್ಟ ಏಕಕಾಲಕ್ಕೆ ಕುಸಿರ್ತಕ್ಕಂಥದ್ದು. ಹೀಗಾಗಿ
ಪ್ರಮಾಣ ತುಂಬಾ ಭೀಕರವಾಗಿದೆ ಈ ಭೀಕರತೆ. ಹಾಗಾಗಿ ಹುಡ್ಕೋದು ತುಂಬಾ ರಿಸ್ಕ್ ಆಗಿದೆ. ಮತ್ತೆ ಏನೋ ತುಂಬಾ ಕೆಸರಿರೋ ಕಾರಣಕ್ಕೆ ಮತ್ತೆ ಆ ರೋಡ್ಗಳೆಲ್ಲ ಬಂದಾಗಿರೋ ಕಾರಣಕ್ಕೆ ಒಂದೇ ಒಂದು ಆಪ್ಷನ್ ಇರೋದು ಮಿಲಿಟರಿ ಅವರಿಗೆ ಹೆಲಿಕಾಪ್ಟರ್ ಮೂಲಕನೇ ಅವರು ಸರ್ಚ್ ಮಾಡಬೇಕಾಗತ್ತೆ, ಮತ್ತೆ ಹೆಲಿಕಾಪ್ಟರ್ ಮೂಲಕನೇ ಅವ್ರನ್ನ ರಕ್ಷಣೆ ಮಾಡಬೇಕಾಗತ್ತೆ. ಹಾಗಾಗಿ ಯಾಕೆಂದ್ರೆ ರಸ್ತೆಗಳೆಲ್ಲ ಬ್ಲಾಕ್ ಆಗಿರೋ ಕಾರಣ ಯಾವುದೇ ವೆಹಿಕಲ್ ಮೂವ್ಮೆಂಟ್ಸ್ ತುಂಬಾ ಕಷ್ಟ. ಏನೋ ಸಿಟಿಗಳಲ್ಲಿ ಅಕ್ಕಪಕ್ಕ ಇರ್ತಕ್ಕಂಥ ಸ್ವಲ್ಪ ದೂರದಲ್ಲಿ ಇರ್ತಕ್ಕಂಥ ಪ್ರದೇಶಗಳಿಗೆ ಇಟಾಚಿನೋ JCBನೋ ವಾಹನಗಳನ್ನ ತಗೊಂಡು ಹೋಗ್ಬೋದು ಅನ್ನೋದು ಬಿಟ್ರೆ ಮತ್ತಷ್ಟು ಅಪ್ಡೇಟ್ಸ್ ಉಳಿದೆಲ್ಲ ಹೋಗೋಣ. ಸದ್ಯಕ್ಕೆ ಧನ್ಯವಾದ ರಮೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ. ಮತ್ತಷ್ಟು